ಪ್ರಿಯರಾದವರ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ವಂದನೆಗಳನ್ನು ಹೇಳುವುದರಲ್ಲಿ ಸಂತೋಷ ಪಡುತ್ತೇನೆ. ಇಂದು ಒಂದು ವಿಶೇಷವಾದ ದಿನ. ಯಾವ ದಿನ ಹೇಳಿ ನೋಡೋಣ? ವಿಶ್ವ ಮಹಿಳೆಯರ ದಿನ. ಮಹಿಳೆಯರಿಗಾಗಿ ಒಂದು ವಿಶೇಷ ದಿನವಾಗಿ ಈ ದಿನವನ್ನು ನೇಮಿಸಿದ್ದಾರೆ ವಿಶ್ವದಾದ್ಯಂತ. ಸ್ತ್ರೀಯರು ಈ ಲೋಕದಲ್ಲಿ ಬಹಳ ಮುಖ್ಯವಾದವರು. ಸ್ತ್ರೀಯರಿಗೆ ಈ ಲೋಕದಲ್ಲಿ ಸುರಕ್ಷತೆ ಇಲ್ಲದೆ ಇರುವಂತಹ ಒಂದು ವಾತಾವರಣ ಕಾಣುತ್ತಿದೆ. ಹೆಣ್ಣು ಮಕ್ಕಳ ಕಳ್ಳ ಸಾಗಾಣಿಕೆ ನಡೆಯುತ್ತಿದೆ. ಮಹಿಳೆಯರಿಗೆ ಅನೇಕ ವಿಧದ ಕೇಡುಗಳು, ಮನೆಯೊಳಗೆ ಅನೇಕ ವಿಧದ ಕಷ್ಟಗಳು, ಕೆಲಸ ಮಾಡುವಲ್ಲಿ, ವಾಸ ಮಾಡುವಲ್ಲಿ ಒಂದು ಸ್ವತಂತ್ರವಾಗಿ ಇರುವುದಕ್ಕೆ ಆಗುವುದಿಲ್ಲ. ಅನೇಕ ಬಾಧೆಗಳು ಇದೆಲ್ಲ ಉಂಟಾಗಿ ಅನೇಕರ ಮನಸ್ಸಿನಲ್ಲಿ ವೇದನೆಯು, ಕೆಲವೊಮ್ಮೆ ಯಾಕೆ ನಾವು ಹೆಣ್ಣಾಗಿ ಹುಟ್ಟಿದೆವೋ ಎಂಬಂತ ಯೋಚನೆ ಕೂಡ ಕೆಲ ಮಹಿಳೆಯರಿಗೆ ಬರುತ್ತದೆ. ಆದರೆ ದೇವರು ನಿಮ್ಮ ಮೇಲೆ ಬಹಳ ಪ್ರೀತಿ ಇಟ್ಟಿದ್ದಾರೆ. ಎಲ್ಲರ ಮನೆಯಲ್ಲೂ ಮಹಿಳೆಯರು ಇರುತ್ತಾರಲ್ಲ, ತಾಯಿ ಇರುತ್ತಾರೆ, ಹೆಂಡತಿ ಅಥವಾ ಮಕ್ಕಳು, ಸಹೋದರಿಯರು, ಎಲ್ಲರೂ ಕೂಡ ಸ್ತ್ರೀಗೆ ಸಂಬಂಧಪಟ್ಟವರ. ದೇವರು ಸ್ತ್ರೀಯರನ್ನು ಬಹಳ ವಿಶೇಷವಾಗಿ ಸೃಷ್ಟಿಸಿದರು ಎಂಬುದನ್ನು ಮರೆಯಬಾರದು. ಸ್ತ್ರೀಯರಾಗಿರುವಂತ ನೀವು ಬಹಳ ಸಂತೋಷ ಪಡಬೇಕು ಸ್ತ್ರೀಯಾಗಿ ಹುಟ್ಟಿದ್ದರಿಂದ. ದೇವರು ನಿಮ್ಮನ್ನು ಸ್ತ್ರೀಯಾಗಿ ಸೃಷ್ಟಿಸಿದ್ದು ನಿಮಗೆ ಸಿಕ್ಕಂತ ಒಂದು ದೊಡ್ಡ ಭಾಗ್ಯ ಎಂಬುದನ್ನು ಮರೆಯಬಾರದು. ದೇವರು ಮೊದಲು ಆದಾಮನನ್ನು ಉಂಟು ಮಾಡಿದರು. ಆದರೆ ಅವನೊಳಗೆ ಒಂದು ಬರಿದಾದಂತ ಅವಸ್ಥೆ, ಅವನೊಳಗೆ ಒಂದು ಪರಿಪೂರ್ಣತೆ ಇಲ್ಲ. ದೇವರು ಎಲ್ಲ ಸೌಕರ್ಯಗಳನ್ನು ಮಾಡಿ ಕೊಟ್ಟರು, ಆದರೂ ಒಂದು ರೀತಿ ಬರಿದಾದ ಅವಸ್ಥೆ. ದೇವರು ಅದನ್ನು ಗಮನಿಸಿ ಅವನಿಗೆ ತಕ್ಕ ಸಂಗಾತಿಯನ್ನು ಉಂಟು ಮಾಡುವೆನು ಎಂಬುದಾಗಿಯೇ ಸ್ತ್ರೀಯನ್ನು ಉಂಟು ಮಾಡಿದರು. ಹಾಗಾದರೆ ಸ್ತ್ರೀಯೇ ಪುರುಷನಿಗೆ ತಕ್ಕ ಸಂಗಾತಿ ಎಂಬುದಾಗಿ ನಾವು ಸತ್ಯವೇದದಲ್ಲಿ ನೋಡುತ್ತೇವೆ. ದೇವರು ಹಾಗೆಯೇ ಉಂಟು ಮಾಡಿದರು. ಸ್ತ್ರೀಯರಿಲ್ಲದೆ ಪುರುಷರು ಸಂತೋಷವಾಗಿ ಆಶೀರ್ವಾದವಾಗಿ ಇರುವುದಕ್ಕೆ ಆಗದು. ಒಂದು ಕುಟುಂಬವನ್ನು ಕಟ್ಟಬೇಕು ಅಂದ್ರೆ ಅದು ಸ್ತ್ರೀಯರಿಂದಲೇ ಸಾಧ್ಯ. ಪುರುಷರಿಂದ ಮಾತ್ರವೇ ಕುಟುಂಬವನ್ನು ಕಟ್ಟುವುದಕ್ಕೆ ಸಾಧ್ಯವಿಲ್ಲ. ಅದು ಒಂದು ದೊಡ್ಡ ಬ್ಲೆಸ್ಸಿಂಗ್ ಸ್ತ್ರೀಯರಿಂದಲೇ ಈ ಸಮಾಜಕ್ಕೆ ಉಂಟಾಗುತ್ತದೆ. ಅಷ್ಟು ಮಾತ್ರವಲ್ಲ, ಸತ್ಯ ವೇದದಲ್ಲಿ ಲೂಕ 1ನೇ ಅಧ್ಯಾಯ 28ನೇ ವಾಕ್ಯವನ್ನು ಓದುವಾಗ, ಯೇಸು ಈ ಲೋಕದಲ್ಲಿ ರಕ್ಷಕನಾಗಿ ಹುಟ್ಟಬೇಕು, ಆತನ ಮೂಲಕ ಲೋಕಕ್ಕೆ ರಕ್ಷಣೆ ಉಂಟಾಗಬೇಕು. ಅದು ಸ್ತ್ರೀ ಇಲ್ಲದೆ ಸಾಧ್ಯವಿಲ್ಲ. ಅಂದರೆ ದೇವರು ಒಂದು ಸ್ತ್ರೀ ಇಲ್ಲದೆ ತನ್ನ ಯೋಜನೆಯನ್ನು ಲೋಕದಲ್ಲಿ ನೆರವೇರಿಸುವುದಕ್ಕೆ ಆಗುತ್ತಿಲ್ಲ. ಒಬ್ಬಳು ಕನ್ಯೆ ಬೇಕು. ದೇವರು ಅದಕ್ಕಾಗಿ ಆರಿಸಿಕೊಂಡದ್ದೇ ಮರಿಯಳು, ಕನ್ಯೆ ಮರಿಯಳು ಎಂಬುದಾಗಿ. ಯೇಸುವಿನ ತಾಯಾದಂತ ಮರಿಯಳು. ದೇವದೂತನ ಮೂಲಕವಾಗಿ ದೇವರು ಹೇಳಿ ಕಳಿಸುತ್ತಾರೆ, ದೇವರ ದಯೆ ಹೊಂದಿದವಳೆ, ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ. ಎಷ್ಟು ಕೋಟಿಗಟ್ಟಲೆ ಸ್ತ್ರೀಯರು ಇದ್ದಾರೆ, ಅಂತವರ ಮಧ್ಯದಲ್ಲಿ ನೀನು ವಿಶೇಷವಾಗಿ ಆಶೀರ್ವದಿಸಲ್ಪಟ್ಟವಳು, ಕರ್ತನು ನಿನ್ನ ಸಂಗಡ ಇದ್ದಾನೆ. ಇಂದು ನಿಮ್ಮ ನೋಡಿ ಕರ್ತನು ಹೇಳುತ್ತಾನೆ, ನನ್ನ ಮಗಳೇ, ನೀನು ಆಶೀರ್ವದಿಸಲ್ಪಟ್ಟವಳು. ಎಷ್ಟೋ ಮಂದಿ ಸ್ತ್ರೀಯರು ಇದ್ದರು, ಅವರ ಮಧ್ಯದಲ್ಲಿ ನೀನು ಆಶೀರ್ವದಿಸಲ್ಪಟ್ಟವಳು. ಯಾಕೆ ಎಂಬುದಾಗಿ ಕೇಳಿದರೆ, ಯೇಸುವನ್ನು ನಿಮ್ಮ ಜೀವಿತದಲ್ಲಿ ನೀವು ಸ್ವಂತ ಮಾಡಿಕೊಂಡರೆ ನೀವು ಆಶೀರ್ವದಿಸಲ್ಪಟ್ಟವರು. ಆತನು ಇಲ್ಲದೆ ನೀವು ಆಶೀರ್ವದಿಸಲ್ಪಡುವುದಕ್ಕೆ ಸಾಧ್ಯವಿಲ್ಲ. ಆತನು ನಿಮ್ಮೊಂದಿಗಿದ್ದರೆ, ನಿಮ್ಮ ಒಳಗೆ ಇದ್ದರೆ, ಅಂತವರೇ ಆಶೀರ್ವದಿಸಲ್ಪಟ್ಟವರು, ಭಾಗ್ಯವಂತೆಯರು. ಅಂದರೆ ಯೇಸು ನಿಮ್ಮೊಂದಿಗೆ ಇರಬೇಕು ಅಷ್ಟೇ. ಸಕಲವನ್ನು ಸೃಷ್ಟಿಸಿದಂತ ದೇವರು ನಿಮ್ಮೊಳಗೆ ಇರಬೇಕು. ಆದ್ದರಿಂದ ಈ ದಿವಸ ಯೇಸು ನಿಮ್ಮ ಹೃದಯದೊಳಗೆ ಇದ್ದಾರಾ ಎಂಬುದನ್ನು ಪರೀಕ್ಷಿಸಿ ನೋಡಿರೆ. ನೀವು ಸ್ತ್ರೀಯರಲ್ಲಿ ಆಶೀರ್ವದಿಸಲ್ಪಟ್ಟವರಾಗಿ ಇರುತ್ತೀರಿ, ಭಾಗ್ಯವಂತೆಯರಾಗಿರುತ್ತೀರಿ, ಆಶೀರ್ವಾದವಾಗಿ ಇರುತ್ತೀರಿ. ನೋಡಿರಿ, ಯೇಸು ಈ ಲೋಕಕ್ಕೆ ಬರುವಂತೆ ದೇವರು ಉಪಯೋಗಿಸಿದ ಮರಿಯಳ ಬಳಿ ಈ ವಾಕ್ಯವನ್ನು ಹೇಳಲಾಯಿತು. ನಿಮ್ಮ ಮೂಲಕವಾಗಿ ಯೇಸುವಿನ ಚಿತ್ತ ನೆರವೇರುವಂತೆ, ಆತನ ನಾಮ ಮಹಿಮೆಗೊಳ್ಳುವಂತೆ ನೀವು ಪ್ರತ್ಯೇಕವಾಗಿ ದೇವರಿಂದ ಸೃಷ್ಟಿಸಲ್ಪಟ್ಟಿದ್ದೀರಿ. ನಿಮ್ಮ ಮೂಲಕವೇ ನಿಮ್ಮ ಕುಟುಂಬ ಆಶೀರ್ವದಿಸಲ್ಪಡುತ್ತದೆ. ನಿಮ್ಮ ಮೂಲಕವೇ ನಿಮ್ಮ ಗಂಡನಿಗೆ ಸಾಂತ್ವನ, ನಿಮ್ಮ ಮೂಲಕವೇ ನಿಮ್ಮ ಮಕ್ಕಳಿಗೆ ಆಶೀರ್ವಾದ, ನಿಮ್ಮ ಮೂಲಕವೇ ನಿಮ್ಮ ಕುಟುಂಬಕ್ಕೆ ಆಶೀರ್ವಾದ, ನಿಮ್ಮ ಮೂಲಕ ನಿಮ್ಮ ಹೆತ್ತವರಿಗೆ ಆಶೀರ್ವಾದ. ಆದ್ದರಿಂದ ಕರ್ತನು ನಿಮ್ಮನ್ನು ಸ್ಪೆಷಲ್ ಆಗಿ ಸೃಷ್ಟಿಸಿದ್ದಾನೆ ಎಂಬುದನ್ನು ಮರೆಯದೆ, ದೇವರೇ ನನ್ನನ್ನು ಸ್ತ್ರೀಯಾಗಿ ಸೃಷ್ಟಿಸಿದ್ದಕ್ಕಾಗಿ ಸ್ತೋತ್ರ ಎಂಬುದಾಗಿ ಹೇಳಿರಿ. ಆ ಭಾಗ್ಯವನ್ನು ಅರಿತು ನಿಮ್ಮ ಕರಗಳಲ್ಲಿ ನನ್ನನ್ನು ಒಪ್ಪಿಸಿಕೊಡುತ್ತೇನೆ, ನನ್ನನ್ನು ನೀವು ಉಪಯೋಗಿಸಿ ಎಂಬುದಾಗಿ ಹೇಳಿರಿ. ನಿಮ್ಮ ಮೂಲಕ ಅನೇಕ ಮೇಲುಗಳು ಸಂಭವಿಸುತ್ತವೆ. ಸೋತು ಹೋಗಬೇಡಿ. ನಡೆಯುತ್ತಿರುವ ಕಾರ್ಯಗಳನ್ನು ಯೋಚಿಸಿ ಪರಿಸ್ಥಿತಿಯನ್ನು ನೋಡಿ ಕಂಗಾಲಾಗಬೇಡಿ. ನಿಮ್ಮ ಮೂಲಕವಾಗಿ ದೇವರು ಮಹತ್ ಕಾರ್ಯಗಳನ್ನು ಮಾಡಲಿದ್ದಾರೆ. ನೀವಿರುವಂತ ಸ್ಥಳದಲ್ಲಿ ಆಶೀರ್ವಾದ ಬರುತ್ತದೆ. ನೀವು ಕುಟುಂಬದಲ್ಲಿದ್ದರೆ ಕುಟುಂಬದಲ್ಲಿ ಆಶೀರ್ವಾದ, ನೀವು ಕೆಲಸ ಮಾಡುವುದಾದರೆ ಕೆಲಸದ ಸ್ಥಳದಲ್ಲಿ ಆಶೀರ್ವಾದ, ನೀವು ಬಿಸ್ನೆಸ್ ಮಾಡಿದರೆ ಬಿಸ್ನೆಸ್ನಲ್ಲಿ ಆಶೀರ್ವಾದ.
ನೀವು ಏನೇ ಮಾಡಿದರೂ ಅಲ್ಲಿ ಕರ್ತನ ಆಶೀರ್ವಾದ ಇರುತ್ತದೆ. ನೀವು ಆಶೀರ್ವದಿಸಲ್ಪಟ್ಟವರು, ಭಾಗ್ಯವಂತೆಯರು. ನಂಬಿಕೆಯಿಂದ ಹೇಳಿರಿ, ದೇವರೇ, ನನ್ನನ್ನು ಒಬ್ಬಳು ಸ್ತ್ರೀಯಾಗಿ ಲೋಕದಲ್ಲಿ ಸೃಷ್ಟಿಸಿದ್ದಕ್ಕಾಗಿ ಸ್ತೋತ್ರ. ನಾನು ಭಾಗ್ಯವಂತೆ, ನಾನು ಆಶೀರ್ವದಿಸಲ್ಪಟ್ಟವಳು ಎಂಬಂತ ವಾಕ್ಯವನ್ನು ನಾನು ನಂಬುತ್ತೇನೆ. ದೇವರೇ, ನನ್ನ ಹೃದಯದಲ್ಲಿ ಬಂದು ನನ್ನೊಳಗೆ ವಾಸ ಮಾಡಿ ನನ್ನನ್ನು ಆಶೀರ್ವಾದವಾಗಿ ಉಪಯೋಗಿಸಿ. ಯಾರ್ಯಾರು ಆ ರೀತಿ ಪ್ರಾರ್ಥಿಸುತ್ತಾರೋ ಅಂತಹ ಪ್ರತಿಯೊಬ್ಬ ತಾಯಂದಿರನ್ನು, ಪ್ರತಿಯೊಬ್ಬ ಸಹೋದರಿಯರನ್ನು, ಪ್ರತಿಯೊಬ್ಬ ಮಗಳನ್ನು, ಪ್ರತಿಯೊಬ್ಬ ಪುಟ್ಟ ಮಕ್ಕಳನ್ನು ಆಶೀರ್ವದಿಸಿ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.